ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಒಂದು ಕಡೆ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಈ ಒಂದು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಇದೀಗ ಶಿಥಿಲಾವಸ್ಥೆ ತಲುಪಿರುವಂತ ಕಾರಣಕ್ಕಾಗಿ ಸದ್ಯ ಈಗ ಭಾರಿ ಪ್ರಮಾಣದ ವಾಹನಗಳಿಗೆ ನಿಷೇಧ ಇರುವಂತದ್ದು. ಸದ್ಯ ಈಗ ನಾನು ನಿಂತಿರುವಂತಹ ಈ ಒಂದು ರಸ್ತೆ ಏನಿದೆ ಬೆಳಗಾವಿಯಿಂದ ಚೋರ್ಲಾ ಜಾಂಬೋಟಿ ಚೋರ್ಲಾ ಮಾರ್ಗವಾಗಿ ಗೋವಾಕ್ಕೆ ಹೋಗುವಂತ ರಸ್ತೆ ಇದಾಗಿತ್ತು. ಸದ್ಯ ಈಗ ಆ ಒಂದು ಮಾರ್ಗದಲ್ಲೇ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಶಿಥಿಲಾವಸ್ಥೆ ತಲುಪಿರುವಂತ ಕಾರಣಕ್ಕಾಗಿ ಈ ರೀತಿ ಲಾರಿಗಳನ್ನು ಎಲ್ಲವನ್ನು ಕೂಡ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ಬಹುತೇಕ ಈ ಒಂದು ಮಾರ್ಗದಲ್ಲಿ ಸಾಕಷ್ಟು ಲಾರಿಗಳು ಕೂಡ ಈಗಾಗಲೇ ಬಂದು ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಮಾರ್ಗದಲ್ಲಿ ಹೆಚ್ಚಾಗಿ ತರಕಾರಿಗಳನ್ನು ತೆಗೆದುಕೊಂಡು ಹೋಗುವಂತಹ ಲಾರಿಗಳೇ ಇರ್ತಾ ಇದ್ವು. ಆದರೆ ಈಗ ಏಕಾಏಕಿ ಬಂದ್ ಮಾಡಿರುವಂಥ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಈ ಒಂದು ಲಾರಿ ಡ್ರೈವರ್ಗಳು ಮತ್ತು ಕ್ಲೀನರ್ಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರ ಜೊತೆಗೆ ನಾನೀಗ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಲಾರಿ ಹಾಲಿನ ಟ್ಯಾಂಕರ್ ಕೂಡ ಇಲ್ಲಿ ನಿಲ್ಲಿಸಿರುವಂಥದ್ದು. ಸೊ ಒಂದು ಹಂತದಲ್ಲಿ ಭಾರಿ ಪ್ರಮಾಣದ ವಾಹನಗಳು ಏನಾದರೂ ಓಡಾಡಿದ್ದೆ ಆದರೆ ಮುಂದೆ ಏನಾದರೂ ಅನಾಹುತ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಲಾರಿಗಳನ್ನು ತಡೆದು ನಿಲ್ಲಿಸಿರುವಂಥದ್ದು. ಆದರೆ ಈ ಒಂದು ತುರ್ತು ತೆಗೆದುಕೊಂಡು ಹೋಗುವಂತಹ ಸಾಮಗ್ರಿಗಳಾಗಿರ್ಬೋದು, ಅದರ ಜೊತೆಗೆ ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅವುಗಳನ್ನು ವಾಹನಗಳನ್ನು ಕೂಡ ಇಲ್ಲಿ ನಿಲ್ಲಿಸಿರುವಂಥದ್ದು. ಒಂದು ವೇಳೆ ಇವು ಕೂಡ ಬಿಟ್ಟಿದ್ದೆ ಆದರೆ ಏನಾದರೂ ಅಚಾತುರ್ಯ ಆದರೆ, ದುರ್ಘಟನೆ ಆದರೆ ಯಾರು ಜವಾಬ್ದಾರಿ ಅನ್ನುವಂಥ ಕಾರಣಕ್ಕಾಗಿ ಈಗ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಈಗ ಕಂಪ್ಲೀಟಾಗಿ ಲಾರಿಗಳನ್ನು ತಡೆದು ನಿಲ್ಲಿಸಿರುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ. ಸದ್ಯ ಈಗ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಈಗ ಎಚ್ಚೆತ್ತುಕೊಂಡ್ರ ಜಿಲ್ಲಾಡಳಿತ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರಿಗ ಈ ಒಂದು ಜಾಂಬೂಟಿ ಮಾರ್ಗದಾಗ ಈ ಹಿಂದೂ ಕೂಡ ಅದು ಸೇತುವೆ ಕುಸಿತೈತೆ ಅನ್ನುವಂತಹ ಆತಂಕ ಇತ್ತು. ಕಳೆದ 5 ವರ್ಷದಿಂದ ಹೇಳ್ತಾ ಬಂದ್ರು, ಯಾರು ಎಚ್ಚೆತ್ತುಕೊಂಡಿರ್ಕಿಲ್ಲ. ಈಗ ಏಕಾಏಕಿ ಲಾರಿ ಬಂದ್ ಮಾಡಿದ್ದಾರೆ, ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಈಗಿನ ಸಮಸ್ಯೆ ಅಲ್ಲದ ಕಳೆದ ವರ್ಷಗಳಿಂದ ಸಮಸ್ಯೆ ಐತಿ. ಯಾಕಂದ್ರೆ ಇವತ್ತಿಂದ ಹಿಡಿದು ಹಿಂದಿನಿಂದ ಸರ್ಕಾರ ಇದ್ದರು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಸರ್ಕಾರ ಅವ್ರು ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಮತ್ತು ಜಿಲ್ಲಾಡಳಿತ ಹೊಣೆಗಾರ ಆಗ್ತಾರೆ. ಯಾಕಂದ್ರೆ ಗೋವಾದಲ್ಲಿರುವಂಥ ಕನ್ನಡಿಗರಾಗಿರ್ಬೋದು, ಗೋವಾ ಮಂದಿಗಾಗಿರ್ಬೋದು, ಹಾಲಾಗಲಿ ಬಾಜಿಪಲ್ಲಾಗಲಿ ಯಾವುದೋ ಒಂದು ಹಾರ್ಟ್ ಪೇಷಂಟ್ ಆಗಲಿ ಯಾರೋ ಹೋಗಿ ಬರೋ ತೊಂದರೆ ಆಗ್ತದೆ. ಯಾಕೆ ಹೆವಿ ಗಾಡಿ ಬಿಟ್ರಪ್ಪ ಅಂದ್ರೆ ಅನಾಹುತ ಆಗೋ ಪ್ರಾಬ್ಲಮ್ ಐತಿ. ದಯಮಾಡಿ ಜಿಲ್ಲಾಡಳಿತ ಆಗಲಿ ಗೋವಾ ಸರ್ಕಾರ ಎಲ್ಲರೂ ಮಧ್ಯಸ್ಥ ವಹಿಸಿ ಇದು ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರ ಸರ್ಕಾರದಲ್ಲಿ ಕುಡ್ಕೊಂಡು ಜನರಿಗೆ ಅನುಕೂಲ ಆಗುವಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದ್ರಾಗ ಯಾರೂ ರಾಜಕೀಯ ತೋರಿಸಬಾರ್ದು. ದಯಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತಾ ಇದ್ದೀವಿ. ಈಗ ಇಲ್ಲೊಬ್ರು ಲಾರಿ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಈಗ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? 5 ವರ್ಷದಿಂದ, ನಾ 20 ವರ್ಷದಿಂದ ಆಯ್ತು ಸರ್ ಇಲ್ಲೇ ಇದೆ ಗವಾಲಿಂದ. ಇದೇ ಎಣ್ಣೆ ಬಾರ ನಾವು ವರ್ಷ ಮಳೆ ಬಂತ 10 ದಿನ ಊಟ ಸಿಗಲ್ಲ ನಮಗೆ. ಈ 3 ದಿನ ಆದ್ರೆ ಗಾಡಿ ಹಾಲಿನ ಟ್ಯಾಂಕ್ ನಮ್ಮ 3 ದಿನ ಆಯ್ತು ಊಟ ಇಲ್ಲ, ನೀರಿಲ್ಲ. 3 ದಿನದಿಂದ ಇಲ್ಲೇ ತಲುಪ್ತಾರೆ ನಮ್ಮ ದೊಡ್ಡ ಗಾಡಿ ಅಂತೇಳಿ 30 ಟನ್ನಿಂದ 40 ಟನ್ ತನಕ ಗಾಡಿ ಬರ್ತಾವ್ರಿ ಅವು. ಅದಕ್ಕೋಸ್ಕರ ನಾವು ಊಟಲ್ಲ. ಎಲ್ಲರೂ ಇಲ್ಲಿ ಪೊಲೀಸರು ದಂಡ ಬಡಿತಿರ್ತಾರೆ, ಎಲ್ಲ ಪಬ್ಲಿಕ್ನು ದಂಡ ಬಡಿತಾರೆ. ನಮ್ಮ ದೊಡ್ಡ ಆಡು ಅದು ಡ್ಯಾಮೇಜ್ ಅದಂದ್ರೆ ಮತ್ತು 200 ವರ್ಷದ ಬ್ರಿಡ್ಜ್ ರೀ ಅದು, ಕುಸ್ಮಳ್ಳಿ ಅಂತೇಳಿ ಕೇಸ್ ಬ್ರಿಡ್ಜ್ ಐತ್ರಿ ಅಲ್ಲಿ. ಅದು ಜಾಂಬುಟ್ಲಿಂದ ಈ ರೋಡ್ ಒಟ್ಟು ಯಾರು ಕೇರ್ ಮಾಡಂಗಿಲ್ಲ ರೀ. ಯಾವ ಸರ್ಕಾರ ಬಂದರೂ ಕೇರ್ ಮಾಡಂಗಿಲ್ಲ. ಒಟ್ಟು ಡ್ರೈವರ್ಗಳಿಗೆ ದಂಡ ತೊಗೊಂಡು ಬಡಿದೊಂದು ಕೆಲಸ ಮಾಡ್ತಾರೆ ನೋಡ್ರಿ. ಏನು ಸ್ವಲ್ಪ ಟ್ರಾಫಿಕ್ ಆದ್ರೆ ನಾನು ಸರ್ ಸ್ವಲ್ಪ ಮುಂದೆ ಬಿಡ್ರಿ ಅಂದ್ರೆ ಮುಂದೆ ಬಿಡಂಗಿಲ್ಲ. ನಡೀತಿಲ್ಲ ಅಂತ ಬಡಿತಾರೆ ಮೊದಲು. ಈಗ ನನ್ನ ಗಾಡಿಯಾಗ ಅದು ಪಾಮ್ ಆಯಿಲ್ ಐತ್ರಿ, ಹಿಂದಿನ ಗಾಡಿ. ಇದ್ರಾಗ ಹಾಲು ಅದಾವ್ರಿ. ಉಳ್ದ ಗಾಡಿಯಾಗೆಲ್ಲ ರಿಕ್ಷನ್ ಅದ ರೀ. ಕಳಿ ಗಾಡಿಗಳು ಯಾವ ರಿಕ್ಷನ ಕಿರಾಣಿ ಇಂಥ ಅಕ್ಕಿ ಎಲ್ಲ ತುಂಬ್ಕೊಂಡು ಹೋಗ್ತಾವ್ರಿ. ಇಲ್ಲಿಂದ ಗೋವಾಕ್ಕೆ ಹೋದ್ರೆ ಸಪ್ಲೈ ರೀ. ಇಲ್ಲಿಕಂದ್ರೆ ಗೋವಾಗ ಉಪವಾಸ ಬಂದ್ರಿ, ಮತ್ತೇನಿಲ್ಲ ರೀ. ಇಲ್ಲೇ ನಿಂತ್ರೆ ನಿಮಗೂ ಕಷ್ಟ. ನಮಗೀಗ 8 ದಿನ ಆದ್ರೆ ಊಟನೇ ಇಲ್ಲ ರೀ. ನಾ ಹೇಳ್ತೀನಲ್ಲ ರೀ, 3 ದಿನದಿಂದ ನಮ್ಮ ದೊಡ್ಡ ಗಾಡಿ ಅಂತೇಳಿ ಹಿಂದೂ 16 ಟೈರ್ ಗಾಡಿಗಳು ನಮ್ಮ ಹಿಂಗೆ ನೋಡಿ. ನಮ್ಮ ಹಣೆ ಬಾರ ವರ್ಷ ಇದೇ ಹಣೆ ಬಾರ. 20 ವರ್ಷದಿಂದ ಈ ಗೋವಾದಾಗ ಇರ್ತೀನಿ ರೀ ನಾನು. ಇದೇ ರೂಟ ಅಡ್ಡಾಡ್ತೇವೆ ರೀ. ಅದು 2019ರಿಂದ ರೋಡ್ ಬಂದು ಬಿದ್ದದ್ರಿ. ಅದು ರಾಮನಗರ ರೋಡು ಅದು ಹಂಗೆ ಬಿದ್ದದ್ರಿ. ಈ ಕಡೆ ಇದು ಒಂದೇ ರಸ್ತೆ ರೀ. ಅದು ಅಂಬೋಲಿ ಇದ್ರ ಘಾಟ ಇದ್ರ ಘಾಟ ಇತ್ತು ರೀ. ಅದ್ರಿ ಚಂದಗಢ ಘಾಟ ಅದು ಸೌಂದ್ ಹೊಡಿದೇವ್ರಿ. ಅದು ಕೂಡ ಈಗ ಬಂದಾಗ ಅದು 3 ವರ್ಷ ಆತ್ರಿ. ಮೊನ್ನೆ ಹೋದ ವರ್ಷ ಮಳೆ ಹರ್ಕೊಂಡೋಗಿಂದ ಯಾವ ಘಾಟ ಇಲ್ರಿ. ಹೋದ್ರೆ ಇದು ರಾಧಾನಗರ ಬಂದಾಗ್ಯದ ರೀ. ಹೋಗ್ಬೇಕು ರತ್ನಗಿರಿ ಅಂಬಾ ಘಾಟ್ ರೀ. ಕೊಲ್ಲಾಪುರದಿಂದ ಇದ್ರ ಜ್ಯೋತಿ ಘಾಟ್ ಅಂತೇಳಿ ರತ್ನಗಿರಿ ಅದು ಒಂದು ಘಾಟ್ ಉಳಿದ್ರಿ. ಅರ್ಮಲ್ ಘಾಟ್ ಬಂದಾಗ್ಯದ ರೀ. ಈಗ ಯಾವ ಘಾಟನೂ ಉಳ್ದಿಲ್ಲ ರೀ ನಮಗೆ. ಇಲ್ಲೇ ನಿಂತು ಬಿಡೋದು. ಯಾರು ನಿಮ್ಮಂಥವ್ರು ಬಂದಾಗ ಏನಾರ ಬಿಸ್ಕಿಟ್ ಚಾ ಇಂಥ ಕೊಟ್ಟು ತಿನ್ನೋದ್ರಿ. ಇಲ್ಲಿಕಂದ್ರೆ ಸುಮ್ಮ ಕೈ ಮುಕ್ಕೊಂಡು ಸುಮ್ಮ ನೀರು ಅವು ಗಾಡಿನ ಕ್ಯಾಬಿನ ನೀರು ಮ್ಯಾಲೆ ಬೀಳ್ತಾವೆ. ಅದನ್ನ ಅವ್ನು ಬುಡಕ್ಕೆ ಬಕೆಟ್ ಹಿಡ್ಕೊಂಡು ನೀರು ಕುಡ್ಬೇಕ್ರಿ ನಾವು.
ಹಿಂಗೆ ಪರಿಸ್ಥಿತಿ ಅದ ನಮ್ಮ. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲೂ ಮುಖ್ಯವಾಗಿ ತರಕಾರಿ ಸೇರಿದಂತೆ ಹಾಲು ಗೋವಾಕ್ಕೆ ಹೋಗುತ್ತೆ. ಆದರೆ ಈ ಒಂದು ಲಾರಿ ಡ್ರೈವರ್ಗಳು ಕಳೆದ ಕೆಲ ದಿನಗಳಿಂದ ಈ ಒಂದು ಏಕಾಏಕಿ ರಸ್ತೆ ಬಂದ್ ಮಾಡಿರುವಂತಹ ಕಾರಣಕ್ಕಾಗಿ ಇಲ್ಲೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಇನ್ನೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗೋವಾಕ್ಕೆ ಹೋಗುವಂತಹ ಬಹುತೇಕ ಮಾರ್ಗಗಳು ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಲಾರಿ ಡ್ರೈವರ್ಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ ಟಿವಿ9 ಬೆಳಗಾವಿ.